ನೀವು ಮಾಡ್ತೀವಿ ಮೇಡಮ್ ಬನ್ನಿ ಬನ್ನಿ ಮೇಡಮ್. ಭಾರತ ಮಾತೆಯ बोलो भारत माता के बोलो भारत माता के बोलो भारत माता के ರೀತಿಯಾಗಿ ಇಂದಿರಾ ಗಾಂಧೀಜಿಯವರು, ಲಾಲ್ ಬಹದ್ದೂರ್ ಶಾಸ್ತ್ರಿರವರು, ರಾಜೀವ್ ಗಾಂಧಿಯವರು ಇವರೆಲ್ಲರೂ ಕೂಡ ಸೇರಿ ಈ ದೇಶವನ್ನು ಈ ದಿನ ಚೀನಾ ಮತ್ತು ಅಮೆರಿಕದ ವಿರುದ್ಧ ನಾವು ಕೂಡ ಏನು ಕಡಿಮೆ ಇಲ್ಲ ಎಂಬುವ ಸ್ಥಿತಿಯಲ್ಲಿ ತಂದಿಟ್ಟಿದ್ರು. BJPಯವರು ಏನು ಆಡಳಿತ ಮಾಡ್ತಾ ಇದ್ದಾರೆ, ಅವರು ಬರೀ ಬಂಡವಾಳಶಾಹಿಗಳಿಗೆ, ಅದಾನಿ ಅಂಬಾನಿ ಶ್ರೀಮಂತರನ್ನಾಗಿ ಮಾಡಲು ನಮ್ಮನ್ನೆಲ್ಲ ದೋಸ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಒಂದು ಭಾವನೆ ಬರ್ತಾ ಇದೆ. ಆ ದಿನ ನಾವು ಬ್ರಿಟಿಷರಿಂದ ಸ್ವಾತಂತ್ರ್ಯನ ಪಡ್ಕೊಂಡಿದ್ವಿ. ಈಗಲೂ ಕೂಡ ಒಂದು ಅದೇ ರೀತಿಯ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ನಾವೆಲ್ಲರೂ ಕೂಡ ಸಜ್ಜಾಗಬೇಕಾಗಿದೆ ಏನೋ ಎಂಬ ಅನುಮಾನ ಮೂಡ್ತಾ ಇದೆ. ಕಾರಣ ಏನಪ್ಪ ಅಂದರೆ, ಶ್ರೀಮಂತರಾಗ್ತಾ ಇದ್ದಾರೆ, ಬಡವರ ಹಕ್ಕು ಯಾವುದೂ ಸಿಗ್ತಾ ಇಲ್ಲ. ಏನು 60-70 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷ ನೀರಾವರಿ ಯೋಜನೆಗಳನ್ನು, ಆರೋಗ್ಯ ಕ್ಷೇತ್ರದಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ ಅತಿ ಉತ್ತುಂಗದ ಅಭಿವೃದ್ಧಿಯನ್ನು ಸಾಧಿಸಿತ್ತು. ಆದರೆ ಈ ದಿನ ನಾವು ಪ್ರಪಂಚದಲ್ಲಿ 78 ವರ್ಷ ನಾವು ಯಾಕೆ ಕಳೆದಿದ್ದೀವಿ ಅಂತ ಕಾಂಗ್ರೆಸ್ಸಿನ ಒಂದು ದೊಡ್ಡ ಕೊಡುಗೆ ಅಂತ ಹೇಳಿದರೆ, ಈಗ ತಾನೇ ಸಾಮಾನ್ಯ ಚಂದ್ರಶೇಖರ್ ಗೌಡರು ಮತ್ತು ಹಾಲಪ್ಪನವರು ಏನು ಹೇಳಿದ್ದಾರೆ, ನಿಜವಾಗಿ ಇವತ್ತು ಮುಂದೆ ಬರೋ ದಿವಸಗಳಲ್ಲಿ ಕಷ್ಟಕಾಲ ಅಂತ ಹೇಳಿದರೆ ತಪ್ಪಾಗಲಾರ್ದು. ಇಂಥ ಒಂದು ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ನಮ್ಮದೇ ಸರ್ಕಾರ ಇದ್ದು, ಕರ್ನಾಟಕದಲ್ಲಿ ಸಾಮಾನ್ಯ DK ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ, ಸಿದ್ದರಾಮಯ್ಯರ ನೇತೃತ್ವದಲ್ಲಿ ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ಜಿಲ್ಲೆಯಲ್ಲಿ ನಾವೆಲ್ಲ ಒಳ್ಳೆಯ ಆಡಳಿತವನ್ನು ಕೊಟ್ಟು ಇವತ್ತು 5 ಅಂಶದ ಕಾರ್ಯಕ್ರಮದಲ್ಲಿ ಒಂದು ಏನು ಗ್ಯಾರಂಟಿ ಕಾರ್ಯಕ್ರಮ ಕೊಟ್ಟಿದ್ದೀವಿ. ಪ್ರತಿಯೊಬ್ಬರಿಗೂ ಈ ಕಾರ್ಯಕ್ರಮದ ರೂಪವಾಗಿ ಈ ಕಾರ್ಯಕ್ರಮದ ಯಶಸ್ಸು ಪ್ರತಿಯೊಬ್ಬರು ಸಹ ಅವರ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಮಾಡಿಕೊಳ್ಬೇಕು. ವಿದ್ಯೆಯ ಬಗ್ಗೆ ಹೆಚ್ಚಿನ ಆಸಕ್ತಿ ಕೊಟ್ಟು ವಿದ್ಯೆಯನ್ನು ಕಲಿಸೋಕ್ಕೆ ಮಕ್ಕಳಿಗೆ ನಾವು ಇವತ್ತು ಜಾಗೃತಿ ಮಾಡಬೇಕು. ಇಂಥ ಒಂದು ಸಂದರ್ಭದಲ್ಲಿ ಇಂತಾನೆ ಹಾಲಪ್ಪನವರು ಹೇಳಿದರು, ಇವತ್ತೇನು ದೇಶದಲ್ಲಿ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿನಲ್ಲಿ ಇವತ್ತು ಅಮೆರಿಕನ್ ರಿಸರ್ಚ್ ಯೂನಿಟನ್ನು ಇವತ್ತು ಹಿಂದಿಸ್ಬರ್ಬಾರು. ಕಾಂಗ್ರೆಸ್ ಪಕ್ಷ ಅವತ್ತು ಸ್ವತಂತ್ರ ಸಂಗ್ರಾಮದಲ್ಲಿ ಹೋರಾಟ ಮಾಡೋದ್ರ ಮೂಲಕ ತ್ಯಾಗಿ ಬಲಿದಾನಗಳ ಮೂಲಕ ಈ ದೇಶಕ್ಕೆ ಬಲಿವಾದಂಥ ಒಂದು ಸ್ವತಂತ್ರವನ್ನು ತಂದುಕೊಟ್ಟು ದೇಶ ಸುಭಿಕ್ಷವಾಗಿರೋದಕ್ಕೆ ನಮ್ಮ ಪೂರ್ವಿಕರಾದಂಥ ಮಹಾತ್ಮ ಗಾಂಧೀಜಿಯವರು, ಜವಾಹರ್ಲಾಲ್ ನೆಹರು ಅವರು, ಶಾಸ್ತ್ರಿ ಅವರು, ವಲ್ಲಭಾಯ್ ಪಟೇಲ್ ಅವರು ಎಲ್ಲರೂ ಕೂಡ ಸಹಕರಿಸಿ ನಮ್ಮ ದೇಶದ ಒಂದು ಸ್ವತಂತ್ರಕ್ಕೆ ಎಲ್ಲರೂ ಹೋರಾಟ ಮಾಡಿ ಅವರ ಒಂದು ಶಕ್ತಿ ಸಾಮರ್ಥ್ಯದ ಮೇಲೆ ಇವತ್ತು ನಾವು ಸ್ವತಂತ್ರವಾಗಿ ಈ ಒಂದು ಭವ್ಯ ಭಾರತದಲ್ಲಿ ಮಾಡ್ತಾ ಇದ್ದೀವಿ. ಎಲ್ಲರೂ ಸಹೋದರತ್ವದಿಂದ, ಶಾಂತಿಯಿಂದ, ನೆಮ್ಮದಿಯಿಂದ ನಾವೆಲ್ಲರೂ ಇವತ್ತು ಬಾಳಬೇಕಾಗಿದೆ. ಈ ಒಂದು ದೇಶಕ್ಕೆ ಏನು ಕಾಂಗ್ರೆಸ್ ಪಕ್ಷದ ಕೊಡುಗೆ ಏನಂದರೆ, ಈ ದೇಶಕ್ಕೆ ಸಂವಿಧಾನ ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷ, ಪ್ರಜಾಪ್ರಭುತ್ವ ಏನು ನಮ್ಮ ದೇಶದಲ್ಲಿ ಇವತ್ತು ಇಷ್ಟು ಎಲ್ಲರೂ ಸಮಾನತೆಯಿಂದ ಇರೋದಕ್ಕೆ ಕಾರಣವೇ ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷ ಈ ದೇಶದ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ಸುಮಾರು 70 ವರ್ಷಗಳಿಂದಲೂ ಕೂಡ ನಮ್ಮ ಒಂದು ಎಲ್ಲ ರಂಗದಲ್ಲೂ ಇವತ್ತು ದೇಶ ಇವೆಲ್ಲ ಸರಿ ಸಮಾನವಾಗಿ ಎಲ್ಲ ದೇಶಗಳಿಗೆ ಸಮಾನವಾಗಿ ಇವತ್ತೇನಾದರೂ ಭಾರತ ದಿನಾಚರಣೆಯ ಶುಭಾಶಯಗಳನ್ನ ಕೋರಿ ಸಹಸ್ರಾರು ಮಂದಿ ನಮ್ಮ ದೇಶಭಕ್ತರ ತ್ಯಾಗ ಬಲಿದಾನದಿಂದ ನಾವು ಸ್ವಾತಂತ್ರ್ಯವನ್ನು ಸಂಪೂರ್ಣವಾಗಿ ನಮ್ಮ ಭಾರತ ದೇಶ ಇವತ್ತು ಅನುಭವಿಸ್ತಾ ಇದೆ. ಹಾಗೆ ಗಡಿಯಲ್ಲಿ ನಮ್ಮ ಸೈನಿಕರು, ಮಿಲಿಟರಿ ಪಡೆ ಇರ್ಬೋದು, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇರ್ಬೋದು, ಹಾಗೆ ಗಡಿನ ನಮ್ಮ ದೇಶವನ್ನು ರಕ್ಷಣೆ ಮಾಡ್ತಿದ್ದಾರೆ. ಹಾಗೆಯೇ ಸಂವಿಧಾನ ವ್ಯವಸ್ಥೆಯಲ್ಲಿ ನಮ್ಮ ಭಾರತದ ಒಳಗಡೆ ನಾವು ಅಂತರಂಗದಲ್ಲಿ ನಾವು ಹೇಗೆ ನಾವು ಪರಿಶುದ್ಧರಾಗಿದ್ದೀವೋ ಹಾಗೆ ದೇಶವನ್ನು ಸಹಿತ ನಾವು ಇದೇ ದೃಷ್ಟಿಯಲ್ಲಿ ನಾವು ಕಾಪಾಡುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ತಾವುಗಳೆಲ್ಲರೂ ಇತ್ತೀಚೆಗೆ ಒಂದೂವರೆ ತಿಂಗಳಿಂದ ಮಾಧ್ಯಮಗಳಲ್ಲಿ ಪಾರ್ಲಿಮೆಂಟಲ್ಲಿ ಗಮನಿಸ್ತಾ ಇದ್ದೀರ. ಹಿಂಡನ್ಬರ್ಗ್ ಪ್ರಕರಣ ನಮ್ಮ ದೇಶದ ಅರ್ಥವ್ಯವಸ್ಥೆಯನ್ನೇ ಈಗ ಕಸಿತಾ ಇದೆ. ದೇಶ
ಅಧೋಗತಿಗೆ ಹೋಗಲಿಕ್ಕೆ ಇದು ಒಂದು ಸಣ್ಣದಾದಂಥ ಒಂದು ತಾಜಾ ಉದಾಹರಣೆ. ಸೆಬಿ ಚೇರ್ಪರ್ಸನ್ ಮಾಧವಿ ಹಾಗೂ ಅವರ ಪತಿ ಧವಳಮ್ಮ ಅಂತೇಳಿ ಅವರಿಬ್ಬರೂ ಸೇರಿ ಈಗ ಅಂಬಾನಿ ಅವರ ಜೊತೆಗೆ ಅದಾನಿ ಅವರ ಜೊತೆಗೆ ಸೇರಿ ಶೇರ್ ಮಾರುಕಟ್ಟೆ ಸೆಬಿ ಮಾರುಕಟ್ಟೆ ಮುಖಾಂತರ ಭಾರತದ ಅರ್ಥ ವ್ಯವಸ್ಥೆಯನ್ನೇ ಅವರು ಬೇರೆ ದೇಶಕ್ಕೆ ಮಾರಾಟ ಮಾಡುವಂಥ ಪರಿಸ್ಥಿತಿ ಉದ್ಭವ ಆಗಿದೆ. ನಾವೆಲ್ಲರೂ JPC ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಮುಖಾಂತರ ಎನ್ಕ್ವೈರಿ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂಥೇಳಿ ದೇಶದಾದ್ಯಂತ ಇವತ್ತು ನಾವೆಲ್ಲರೂ ಅದ್ರ ಬಗ್ಗೆ ವಾಯ್ಸ್ ಮಾಡ್ತಾ ಇದ್ದೀವಿ. ಇದಕ್ಕೆ ಪ್ರಧಾನಿಗಳು ಇಲ್ಲಿವರೆಗೂ ಅಲ್ಲಿ ಪಾರ್ಲಿಮೆಂಟಲ್ಲಾಗಲಿ ಹೊರಗಡೆ ಆಗಲಿ ಅದಕ್ಕೆ ಯಾವುದೇ ಥರದ ಉತ್ತರವನ್ನು ಕೊಡದಲ್ಲೇ ತಪ್ಪಿಸ್ಕೊಳ್ತಾ ಇದ್ದಾರೆ. ಪಾರ್ಲಿಮೆಂಟು ಅಧಿವೇಶನಕ್ಕೂ ಸಹಿತ ಯಾವಾಗ ಇದು ಹಿಂಡನ್ಬರ್ಗ್ ಪ್ರಕರಣ ಹೊರಗಡೆ ಪ್ರಸ್ತುತ ಆಯಿತು ಕೈಟ್